ನೆಕ್ಸ್ಟ್ ಟೈಮ್ ಎಲೆಕ್ಷನ್ಗೆ ಕಾಂಗ್ರೆಸ್ ಇಂದ ನೀವೇ ಕ್ಯಾಂಡಿಡೇಟ್ ಅಂತ ಪುಕಾರ ಇದೆಲ್ಲ ಇಲ್ಲ. ಇದು ಪಾರ್ಟಿಯ ಪಕ್ಷದ ಕಾರ್ಯಕ್ರಮ ಅಲ್ಲ. ಇದು ರೈತರಿಗೆ ಸಹಕಾರ ಇಲಾಖೆಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ. ಅದು ಮುಂದೆ ನನಗೆ ಗೊತ್ತಿಲ್ಲ ಅದಲ್ಲ. ಆದರೆ ನಾನು ಈ ಕ್ಷಣಕ್ಕೂ ಕೂಡ ಸಹಕಾರ ಇಲಾಖೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ. ಕೆಲವರಿಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ಆಗದೇ ಇರ್ಬೋದು, ಕೆಲವ್ರಿಗೆ ಅದು ಬೈ ಬರ್ತ್ ಬಂದಿರುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ ಹೇಳ್ತಾರೆ. ಹಾಗಾಗಿ ನಾವು ಜನರಿಗೆ, ನೀವು ಇವತ್ತು ನೋಡಿದ್ರೆ ಕಾರ್ಯಕ್ರಮ ನೋಡಿದ್ರೆ ನಾವು ಜನರಿಗೆ ಹತ್ರ ಆಗಿದ್ದೀನ ಅಥವಾ ಜನರಿಗೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನಿಸ್ಲಿಲ್ವಾ? ಸರ್ ಇದೇ ಜನಪ್ರಿಯತೆ ಮೆಚ್ಚಿ ನಿಮಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಸರ್, ಟಿಕೆಟ್ ಕೊಟ್ಟರೆ ನಮಗೆ ಗೊತ್ತಿಲ್ಲಪ್ಪ. ಅದು ಯಾರು ಆ ಥರದ್ದು ನಂದು ಯಾವುದು ಯೋಚನೆಯೂ ಮಾಡಿಲ್ಲ. ಇನ್ನೂ ನನ್ನ ತಲೆಯಲ್ಲಿ ಆ ಥರದ್ದು ಏನೂ ಇಲ್ಲ. ಡಿ.ಕೆ.ಶಿ ಜಾಸ್ತಿ ಓಡಾಟ ಒಡನಾಟ ಜಾಸ್ತಿ ಆಗ್ತಾ ಇದೆ, ಮುಂದೆ ಆದರೂ ಆಗ್ಬೋದೇನೋ ಅಂತ ಜನ. ಆ ಥರದ್ದು ಯಾವುದು ನನಗೆ ಈ ಕ್ಷಣಕ್ಕೆ ಇಲ್ಲ. ಅಲ್ಲ, ಸಾಕಷ್ಟು ಜನಪ್ರಿಯತೆ ಪಡಿತಿದ್ದೀರಿ ದಿನಕ್ಕೆ, ಮೆಚ್ಚಿಬಿಟ್ಟು ಕೊಟ್ರೆ ಸರ್ ನಾನು ವಿದ್ಯಾರ್ಥಿ ದಶೆಯಿಂದ ಹೋರಾಟದಿಂದ ಬಂದು ನನ್ನ ಹಿನ್ನೆಲೆ. ನಾನು ಇದಕ್ಕಿದ್ದಂಗೆ ರಾಜಕಾರಣಕ್ಕೆ ಬಂದನಲ್ಲ. ನಾನು ವಿದ್ಯಾರ್ಥಿ ದಶೆಯಿಂದ ಹೋರಾಟದಿಂದ ಬಂದಂತೂ. ನಾನು SLC ಓದ್ಬೇಕಾದ್ರೆ ಗೋಗಾ ಎಕ್ಸ್ಪರ್ಟ್ ವಿರುದ್ಧ ಹೋರಾಟವನ್ನು ಮಾಡಿದ್ದೆ. ನಾನು ತಿಳ್ಕೊಳ್ಬೋದು ನೀವು. ಅದು ನನಗೆ ಈ ಕ್ಷಣಕ್ಕೂ ಆ ಥರದ ವಿಚಾರ ಇಲ್ಲ. ನನ್ನ ಮುಂದೆ ಪ್ರಶ್ನೆನೇ ಇಲ್ಲ. ಇವಾಗ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ರೈತರಿಗೆ ಇನ್ನೂ ಎಷ್ಟೆಷ್ಟು ಕೆಲಸಗಳನ್ನ ಮಾಡ್ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ. ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಜನನೇ ಪ್ರೀತಿಸ್ತಾರೆ. ಜನನರಾಗಿ ಆಗಬೇಕು, ನಾಯಕ ಆಗಬೇಕಾಗಿಲ್ಲ. ಜನರಿಗೆ ಸ್ಪಂದಿಸ್ತಕ್ಕಂಥವ್ನು ಆಗಬೇಕಷ್ಟೇ. ನಾನು ನಾಯಕ ಅಲ್ಲ, ಎಲ್ಲೂ ಹೇಳೋ ಕಡೆ ನಾನು ನಾಯಕ ಅಂತ ಎಲ್ಲೂ ಹೇಳಿಲ್ಲ, ನೀವು ಹೇಳಬೇಡಿ. ನಾನು ಜನರಿಗೆ ಸ್ಪಂದಿಸ್ತಕ್ಕಂಥವನು, ಜನರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿ ಕೆಲಸವನ್ನು ಮಾಡಿಕೊಡ್ತಕ್ಕಂಥದ್ದು ಅಷ್ಟೇ ನನ್ನ ಜವಾಬ್ದಾರಿ. ನಾನು ನಾಯಕ ಅಲ್ಲ, ಜನಸೇವಕ. ನಾನು ಅಷ್ಟೇ, ನಾನು ನಾಯಕ ಅಲ್ಲ.